ಎಲ್ಲರಿಗೂ ನಮಸ್ಕಾರ. ಸೀತಾರಾಮ ಇವತ್ತಿನ ಧಾರಾವಾಹಿಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ಶಾಲಿನಿ ನಿಂತಿರಬೇಕಾದರೆ ಸಾಧನ ಯಾಕೆ ಏನಾಯಿತು, ನಿಮಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದ್ದಕ್ಕಿಲ್ಲ, ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾಳೆ. ಮತ್ತು ನೀವು ಮಗು ಮಾಡಿಕೊಂಡಿಲ್ಲ ಅಲ್ವಾ, ಬಾಡಿಗೆ ತಾಯಿ ಅವಲಂಬನೆ ಆಗಿದ್ದೀರಾ, ಬಾಡಿಗೆ ತಾಯಿ ಹುಡುಕಿದ್ದೀರಾ ಅಲ್ವಾ ಮಗು ಮಾಡ್ಕೊಳ್ಳೋಕ್ಕೆ, ಅದಕ್ಕೆ ಕೇಳಿದೆ ಅಂತ ಹೇಳಿದ್ದಕ್ಕೆ ಹಾಗೇನೂ ಇಲ್ಲ, ಮಗು ಆಗುವುದರಿಂದ ನನ್ನ ಸೌಂದರ್ಯ ಹಾಳಾಗುತ್ತದೆ, ಹಾಗೆ ನಾನು ದಪ್ಪ ಆಗುತ್ತೇನೆ, ನನ್ನ ಸೌಂದರ್ಯ ಎಲ್ಲ ಮಾಸುತ್ತದೆ ಅಂತ ಹೇಳಿ ಬೇಡ ಅಂತ ಹೇಳಿ ತೀರ್ಮಾನ ಮಾಡಿ ಬಾಡಿಗೆ ತಾಯಿ ಹುಡುಕಿದೆವು. ಅದು ಇನ್ನೇನೇನೋ ಹಾಗೆ ಆಯಿತು ಅಂತ ಹೇಳುವ ಸಮಯಕ್ಕೆ ಸರಿಯಾಗಿ ಸೀತಾ ಬರುತ್ತಾಳೆ. ನೀವು ಅಂದುಕೊಂಡಿರುವುದು ತಪ್ಪು, ತಾಯಿ ಆಗುವುದು ಒಂದು ಭಾಗ್ಯ ಇದ್ದ ಹಾಗೆ, ಅದರಿಂದ ಸುಖ ಸಿಗುತ್ತದೆ ಹೊರತು ನೀವು ಅಂದುಕೊಂಡ ಹಾಗೆ ಏನೂ ಅಲ್ಲ. ಬೇಕಾ ಸಾಧನ ಚಿಕ್ಕಿಗೆ ಕೇಳಿ, ಅವಳೆಷ್ಟು ಒದ್ದಾಡ್ತಾ ಇದ್ದಾರೆ ಅಂತ ಕೇಳಿದ್ದಕ್ಕೆ ಸಾಧನ ಕೂಡ ಹೌದು ಅಂತ ಹೇಳುತ್ತಾಳೆ. ಇನ್ನೊಂದು ಕಡೆ ಚಾಂದಿನಿ ಇವರಿಬ್ಬರು ಎಲ್ಲಿಗೆ ಹೋದರು ಅಂತ ಹೇಳಿ ಯೋಚನೆ ಮಾಡುತ್ತಾ ಇರುತ್ತಾಳೆ. ರುದ್ರಪ್ರತಾಪ್ ಮನೆಗೆ ಬಂದು ಡಾಕ್ಟರ್ ಇದ್ದಾರಾ ಅಂದಿದ್ದಕ್ಕೆ ನೀವ್ಯಾರು, ಅವ್ರು ಇಲ್ಲಿಲ್ಲ, ಕಣ್ ಕಾಣಲ್ವಾ ನಿಮಗೆ ಅಂತ ಬೈತಾಳೆ. ಅಷ್ಟೊತ್ತಿಗೆ ಪಕ್ಕದ ಮನೆಯವರು ಬಂದು ಚಾಂದಿನಿ ಇಲ್ಲಿ ರಾತ್ರಿ ಯಾರೋ ನಿಮ್ಮ ಮನೆ ಹತ್ರ ಓಡಾಡ್ತಾ ಇದ್ದರು ಅಂತ ಹೇಳಿದಾಗ ಅವನು ಪುಣ್ಯ ನಾನು ಮುಖ ಮುಚ್ಕೊಂಡಿದ್ದಕ್ಕೆ ಗೊತ್ತಾಗಲಿಲ್ಲ, ಇಲ್ಲ ಅಂದಿದ್ದರೆ ನನಗೆ ಪ್ರಾಬ್ಲಮ್ ಆಗುತ್ತಾ ಇತ್ತು ಅಂತ ಹೇಳಿ ರುದ್ರಪ್ರತಾಪ್ ಅಂದುಕೊಳ್ಳುತ್ತಾನೆ. ಅಷ್ಟೊತ್ತಿಗೆ ಶಾಲಿನಿ ಶ್ಯಾಮ್ ಇಬ್ಬರು ಅವರ ಮನೆಯಿಂದ ಹೊರಡುತ್ತಾರೆ. ಶಾಲಿನಿ ಕೋಪದಿಂದ ಮನೆಗೆ ಬಂದಾಗ ಚಾಂದಿನಿ ಏನಕ್ಕ ಇಷ್ಟು ಬೇಗ ಬಂದಿಯಾ, ಇಲ್ಲಿಗೆ ಹೋಗಿದ್ದೆ ಅಂತ ಹೇಳಿದ್ದಕ್ಕೆ ನಿನ್ನ ಎಕ್ಸ್ ಮನೆಗೆ ಹೋಗಿದ್ದೆ, ನೀನೇ ಹೇಳ್ದಿಯಲ್ಲ ಮನೇಲಿ ಇರಬೇಡ ಅಂತ, ಅದಕ್ಕೆ ನಾವು ಹೋದ್ವಿ ಅಂತ ಹೇಳ್ತಾಳೆ. ಉಪಚಾರ ಎಲ್ಲ ಚೆನ್ನಾಗಾಗಿತ್ತಾ ನಿಮಗೆ ಅಂತ ಹೇಳಿ ಕೇಳುತ್ತಾ ಇರುತ್ತಾಳೆ ಚಾಂದಿನಿ. ಇದು ಇವತ್ತಿನ ಸಂಚಿಕೆಯಲ್ಲಿ ಚಾನಲ್